ಸರ್ ನಮಸ್ಕಾರ. ನಮಸ್ಕಾರ ಗೌಡ್ರೆ, ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಎಷ್ಟು ದಿನ ಆಗೋಯ್ತು ನಿಮ್ಮನ್ನು ನೋಡಿ. ಹೇಳಿ ಗೌಡ್ರೆ, ಏನು ವಿಚಾರ? ಹೆಂಗ್ ನಡೀತಿದ್ದು ಸರ್ ಈ ಸ್ಕೂಲೆಲ್ಲ? ನಿಮ್ಮ ಸಪೋರ್ಟಿಂದ ನಮ್ಮ ಸ್ಕೂಲು ನಾವು ಎಲ್ಲರೂ ಚೆನ್ನಾಗಿದೆ ಗೌಡ್ರೆ. ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರ್ತದೆ ಸರ್, ಅದಕ್ಕೆ ಅಲ್ವೇ ಇನ್ನು ಈ ಸ್ಕೂಲ್ ಉಳ್ಕೊಂಡಿರೋದು. ಹೌದು ಗೌಡ್ರೆ, ನೀವು ಮಾಡಿರೋ ಉಪಕಾರ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಿರ್ಲಿ, ಈಗ 3 ಜನ ಒಂದು ಮಗಿನ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರಿಗೆ ಸೀಟ್ ಸಿಕ್ಕೋದಿಲ್ಲ ಅಂತ ಹೇಳಿದ್ರಂತೆ. ಹೌದು ಗೌಡ್ರೆ, ಅವ್ರಿಗೆ ನಮ್ಮ ಸ್ಕೂಲ್ ಫೀಸ್ ಪೇ ಮಾಡ್ಕೊಂಡು ಹೋಗೋಷ್ಟು ಅನುಕೂಲ ಇರಲಿಲ್ಲ. ಅವ್ರು ತಗೊಳ್ಳೋ 40,000 ಸಂಬಳ ನಂಬ್ಕೊಂಡು ನಾನು ಸೀಟ್ ಕೊಟ್ಟರೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಅವ್ರ ಲೆವೆಲ್ಗೆ ಯಾವ್ದಾದ್ರು ಸ್ಕೂಲ್ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಟ್ಟೆ ಗೌಡ್ರೆ. ಸರ್, ಎಲ್ಲ ಅಪ್ಪ ಅಮ್ಮಂದಿರ್ಗೂ ತಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲೇ ಓದಿಸ್ಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ. ಆದ್ರೆ ಅವ್ರ ಕಷ್ಟ ನಿಮ್ಗೆ ಗೊತ್ತಾಗೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಮರದ ಕೆಳಗಡೆ ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಿದ್ರಂತೆ, ₹1 ತಗೊಳ್ದೇನೆ. ಅಂತ ವಿದ್ಯಾಭ್ಯಾಸವ ನೀವೆಲ್ಲ ಸೇರ್ಕೊಂಡು ವ್ಯಾಪಾರ ಮಾಡ್ಬಿಟ್ಟಿದ್ದೀರಿ. ಸರ್, ಆ ಮಗಿನ ಕರೆದು ಸೀಟ್ ಕೊಡಿ ಸರ್. ಗೌಡ್ರೆ, ನೀವು ಹೇಳಿದ್ದು ನನಗೆ ಅರ್ಥ ಆಗುತ್ತೆ. ಆದರೆ ಅವ್ರಿಗೆ ಸೀಟ್ ಕೊಟ್ಟರೆ ನಮ್ಗೆ ಲಾಸ್ ಆಗುತ್ತಲ್ಲ. ಓ, ಲಾಸ್ ಆದದೆ? ನೀವು ಕಟ್ಟಿರೋ ಈ ಸ್ಕೂಲು ಯಾವ ಜಾಗದಲ್ಲಿದ್ದು, ಅದು ಕೇಸ್ ಆದಾಗ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಯಾರು ಬಂದಿದ್ರು ಅನ್ನೋದೆಲ್ಲ ಮರ್ತೋಗ್ಬಿಡ್ತಾ ಸರ್? ಏನ್ ಗೌಡ್ರೆ ಹೀಗೆ ಹೇಳ್ತೀರಾ? ಇದು ಒತ್ತುವರಿ ಮಾಡ್ಬೇಕಾಗಿರೋ ಜಾಗ ಅಂತ ಡೆಮಾಲಿಷ್ ಮಾಡಕ್ ಬಂದಾಗ ನೀವು ಮಾಡಿರೋ ಸಹಾಯನ ನಾವು ಹೇಗೆ ಮರೆಯೋಕ್ಕಾಗುತ್ತೆ? ಮುಂದೆನೂ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಆಗ್ಲೂ ನೀವು ನಮ್ಮ ಜೊತೆಲಿ ಇರ್ಬೇಕು ಗೌಡ್ರೆ. ಅಲ್ವಾ? ಮತ್ತೆ ನಮ್ಮವ್ರು ಬಂದು ಒಂದು ಸೀಟ್ ಕೇಳಿದ್ರೆ ಇಲ್ಲ ಅಂತ ಹೇಳಿ ಕಳ್ಸಿದ್ರಿ ಅಲ್ಲ, ಏನ್ ಮಾಡಿ ಏನ್ ಬಂತು ಬಿಡಿ ಸರ್. ಅಯ್ಯೋ ಗೌಡ್ರೆ, ಅವ್ರು ನಿಮ್ಮ ಕಡೆಯವರ? ಐ ಆಮ್ ರಿಯಲಿ ವೆರಿ ಸಾರಿ ಗೌಡ್ರೆ. ಸರಿ, ನಿಮಗೊಂದು ಕೆಲಸ ಮಾಡಿ, ನೀವೇ ಫೋನ್ ಮಾಡಿ ಮಗಿಗೆ ಸೀಟ್ ಅದೇ ಬನ್ನಿ ಅಂತ ಹೇಳಿ. ಫೀಸು ಎಲ್ಲ ಏನಿಲ್ಲ, ಫ್ರೀ ಅಂತೇಳಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಗೌಡ್ರೆ. ಆಮೇಲೆ ಇನ್ನೊಂದು ವಿಷಯ, ಫೀಸ್ ಯಾಕಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಫ್ರೀ ಸಿಗ್ತದೆ ಅಂತೇಳಿ. ಸರಿ ಗೌಡ್ರೆ, ನಾನು ಈಗಲೇ ಫೋನ್ ಮಾಡ್ತೀನಿ. ಸರಿ, ಮಾಡಿ. ಶಿವರಾಜ್, ಇಲ್ಲಿ ಸ್ವಲ್ಪ ಬನ್ನಿ. ಅಂದಾಗೆ ಮುಂಚೊಮ್ಮೆ ಮನೆ ಬೋ ಪಸಂದ್ ಹಾಕೊಂಡಿದ್ದ ಕಣಯ್ಯ. ಅಪ್ಪ, ಓ ಮಗಳೇ, ಬಾ 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 ಬಮ್ಮ. ಒಳ್ಳೇದಾಗಲಿ. ದೊರೆಗೌಡ, ಇವಳು ನನ್ನ ಮಗಳ ಕಣಯ್ಯ. ಓದಕ್ಕೆ ಅಂತ ಹೊರಗಡೆ ಹೋಗಿದ್ಲು. ಓ, ಇವಳೇನೆ ನಿನ್ನ ಮಗಳು? ಆಗ ನೋಡಕ್ಕೆ ಈ ಟೂದ ಇದ್ಲು, ಈಗ ನೋಡಿದ್ರೆ ಈ ಟೂದ ಬೆಳೆದ್ಬಿಟ್ಟು ಬಿಡಲ್ಲ. ಯಾರಂತ ಗೊತ್ತಾಯ್ತದಮ್ಮ? ಈ ಗಡ್ಡಿ ಜವರೇಗೌಡ ಅಂಕಲ್ಲು. ಅವ್ರು ನಮ್ಮ ಮನೆಗೆ ಏನಾದ್ರು ಬಂದ್ಬಿಟ್ರೆ ನೀನ್ ಚಿಕ್ಕ ಹುಡುಗಿ ಇದ್ದಾಗ ಅವ್ರನ್ನ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ಓ, ಜವರೇಗೌಡ ಅಂಕಲ್, ಈಗ ಗೊತ್ತಾಯ್ತು. ಬರವಾ, ಕೂತ್ಕೋ, ಚೆನ್ನಾಗಿರ್ಬೇಕು ನೀನು. ಏನಪ್ಪ ಇದು? ಒಬ್ರಿಗೆ ಒಬ್ರು ಕಂಡ್ರೆ ಆಗ್ತಿರ್ಲಿಲ್ಲ, ಒಬ್ರು ಮುಖ ತೋರ್ಸಿದ್ರೆ ಇನ್ನೊಬ್ರು ಮುಖ ತಿರುಗಿಸ್ಕೊಂಡು ಹೋಗ್ತಿದ್ರಿ. ಮೈಕ್ ಸಿಕ್ಕಿದ್ರೆ ಸಾಕು ಒಬ್ರ ಮೇಲೊಬ್ರು ಆಪಾದನೆ ಮಾಡ್ತಿದ್ರಿ. ಈಗ ನೋಡಿದ್ರೆ ಇಬ್ರು ಮತ್ತೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀರಾ. ನೋಡ್ ಮಗಳೇ, ರಾಜಕೀಯ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಸ್ನೇಹ ಹಂಗಲ್ವಲ್ಲ ಮಗಳೇ, ನಿರಂತರವಾಗಿರುತ್ತೆ. ರಾಜಕೀಯನೇ ಹಿಂಗ್ ಕಣವ. ನೋಡೋ, ನಮ್ಮ ದೋಸ್ತಿಗೋಸ್ಕರ ಈ ರಾಜಕೀಯ ಮನಸ್ತಾಪನೆಲ್ಲ ಸುಟ್ಟಾಕ್ಬಿಟ್ಟಿದ್ದೀವಿ. ಒಳ್ಳೇದಾಯ್ತು ಅಂಕಲ್, ಯಾಕೆ ಕಿತ್ತಾಡ್ಬೇಕು? ಜೀವನ ಇರೋದೇ ಎಷ್ಟು, ಖುಷಿಯಾಗಿದ್ಬಿಡಿ. ಲೇ ಮುಂಜಾಮೆ, ನಿನ್ನ ಮಗಳು ಬೋ ಬುದ್ಧವಂತೆ ಕಣಯ್ಯ, ಪೇಂಟ್ ನಿಂತರನೆಯ. ಏನವ ಓದ್ಕೊಂಡಿದ್ಯಾ ನೀನು? IIM ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೀನಿ. ಅಲ್ಲಿ ಸೀಟ್ ಸಿಗೋದೇ ಕಷ್ಟ, ಅಲ್ಲಿ ನೀನು ಸೀಟ್ ಗಿಟ್ಟಿಸ್ಕೊಂಡಿದ್ಯಾ ಅಂದ್ರೆ ನೀನು ಬೋ ಬುದ್ಧವಂತನೇ ಬಿಡು. ಹಾಗೇನೂ ಇಲ್ಲ ಅಂಕಲ್, ಓದ್ಬೇಕು ಅನ್ನೋ ಮನ್ಸಿರೋರು ಎಲ್ಲಿದ್ರು ಓದ್ತಾರೆ. ಓದ್ಬೇಕು ಅನ್ನೋ ಮನ್ಸಿಲ್ದೇ ಇರೋರು ಎಲ್ಲಿ ಹೋದ್ರು ಓದಲ್ಲ. ಓಹೋ, ಲೇ ಮುನ್ಸಾಮೆ, ನಿನ್ನ ಮಗಳನ್ನ ಬೋ ಚೆನ್ನಾಗಿ ಬೆಳೆಸಿದ್ಯಾ ಕಣಯ್ಯ. ಸರಿ ಅಪ್ಪ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಹೋಗ್ ಮಗಳ. ಬಾಯ್ ಅಂಕಲ್. ಬಾಯ್ ಬಾಯ್.
ಮುನ್ಸಮ್ಮಿ, ಈ ಹೆಣ್ಮಕ್ಳು ಎಷ್ಟು ಬಿರಿಯಾನಿ ಬೆಳ್ಕೊಂಡ್ಬಿಡ್ತಾರೆ ಕಳ್ಳ. ನಿನ್ನ ಚಿಕ್ಕ ಮಗನು ಭಾರಿ ಸುದ್ದಿಲಿದ್ದಾನಪ್ಪ. ಇದುವರೆಗೂ ಅವನ್ನ ನೋಡೋಕ್ಕೆ ಆಗಲಿಲ್ಲ. ಹೇಗಿದ್ದಾನೆ? ಹುಲಿ ಇದ್ದಂಗೆ ಅವನೇ. ಹುಲಿ ಇದ್ದಂಗಿದ್ದಾನ? ಎಲ್ಲೇ ನೋಡೋಣ, ಫೋಟೋ ಇದ್ರೆ ತೋರಿಸು. ಮರಿಗೌಡ, ಅಪ್ಪಯ್ಯ. ನಮ್ಮ ಸಿದ್ದೇಗೌಡನ ಫೋಟೋ ಇದ್ರೆ ಕೊಟ್ಲ ಮುನ್ಸಮ್ಮಿಗೆ. ಹ್ಞೂ ಅಪ್ಪಯ್ಯ. ಓಹೋ, ದೇವರಗಡ, ನೀನು ಚಿಕ್ಕ ವಯಸ್ಸಲ್ಲಿದ್ದಲ್ಲ, ಡೇಟ್ ಹಂಗೆ ಇದ್ದಾನೆ ಕಣ. ನಿನಗೆ ನೆನಪಿದ್ಯಾ? ಇವರಿಬ್ರು ಚಿಕ್ಕ ಹುಡುಗರಾಗಿದ್ದಾಗ ನನ್ನ ಮಗಳನ್ನ ನೀನು ಸೊಸೆ ಮಾಡ್ಕೋತೀನಿ ಅಂತ ಇದೆ. ಆಮೇಲೆ ಈ ರಾಜಕೀಯ ವೈಷಮ್ಯ ನಮ್ಮಿಬ್ಬರನ್ನು ದೂರ ಮಾಡ್ಬಿಡ್ತು ಕಣಯ್ಯ. ಹೌದು ಕಣಯ್ಯ ಮುನ್ಸಮ್ಮಿ. ಆಗ ಮಕ್ಕಳು ಚಿಕ್ಕವರಾಗಿದ್ದರು, ಈಗ ಬೆಳೆದು ದೊಡ್ಡವರಾಗವ್ರೆ. ಈ ಮದುವೆ ಅದು ಇದೆಲ್ಲ ಅವ್ರು ಇಷ್ಟಕ್ಕೆ ಬಿಟ್ಬಿಡೋಣ. ನೀನು ಹೇಳೋದನ್ನು ಸರಿಯಾಗಿದೆ. ಹಾಂ, ಮತ್ತೆ ಇನ್ನೇನಪ್ಪ ಸಮಾಚಾರ? ಇನ್ನೇನಪ್ಪ ಇರ್ತದೆ, ಇದನ್ನ ನಮ್ಮ ಕಿತ್ತೋದ್ರೆ ರಾಜಕೀಯದ ವಿಷಯನೇ ಅಲ್ವೇ. ಏನ್ರಿ ಮಾಡೋದು? ಪಾಪ ಇವಳನ್ನ ಸ್ಕೂಲಿಗೆ ಸೇರಿಸ್ಲೇಬೇಕಲ್ವಾ? ದೇವ್ರಿದ್ದಾನೆ ಬಿಡ, ಅವನೇ ಒಂದು ದಾರಿ ತೋರಿಸ್ದ. ಒಬ್ರು ಮೇಡಮ್ ಮಗು ಕರ್ಕೊಂಬಂದಿದ್ರಲ್ಲ, ಅವ್ರ ನಂಬರ್ ಕೊಡಿ. ಸರಿ, ನೀವು ನೋಡಿ. ಲಕ್ಷ್ಮಿ, ಯಾರೋ ನಿಮ್ಗೆ ಫೋನ್ ಮಾಡ್ತೀನಿ. ಹಲೋ, ಯಾರು? ಹಲೋ ಮೇಡಮ್, ನೀವು ಆಗಲೇ ಬಂದಿದ್ರಲ್ಲ, ಆ ಸ್ಕೂಲಿಂದ ಮಾತಾಡ್ತಾ ಇರೋದು. ರೇ, ಸ್ಕೂಲಿಂದ ಫೋನು? ಹೌದಾ, ಏನಂತ ಕೇಳು. ಹೇಳಿ ಸರ್. ಮೇಡಮ್, ಆಗಲೇ ನಾನು ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ನೀವೀಗಲೇ ಮಗು ಕರ್ಕೊಂಡು ಸ್ಕೂಲ್ ಹತ್ರ ಬನ್ನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ಸರ್ ಅದು? ಫೋನ್ನಲ್ಲೆಲ್ಲ ಹೇಳೋದಕ್ಕಾಗಲ್ಲ, ನೇರವಾಗಿ ಮಾತಾಡೋಣ, ಬನ್ನಿ ಮೇಡಮ್. ಆಯಿತು ಸರ್. ಗೌಡ್ರೆ, ಇನ್ನೇನು ಬರ್ತಾರೆ ಈಗ? ಅಮ್ಮ ಏನಂದ್ರು? ಅದು ಮಗುನ ಸ್ಕೂಲ್ ಹತ್ರ ಕರ್ಕೊಂಡು ಬನ್ನಿ, ಏನು ಹೇಳಬೇಕು ಅಂತಿದ್ರು. ಹೌದಾ? ಹಾ. ತಮ್ಮ, ಸ್ವಲ್ಪ ಯೂಟರ್ನ್ ತಗೊಳಪ್ಪ. ಮಂಜುನಾಥ್ ಎಜುಕೇಶನ್ ಸೊಸೈಟಿ ಹತ್ರ ಡ್ರಾಪ್ ಮಾಡ್ಬಿಡಪ್ಪ. ವಾವ್, ವಾಟ್ ವಂಡರ್ಫುಲ್ ಮೊಮೆಂಟ್. ನಾವು ನಿಜವಾಗ್ಲೂ ಇಷ್ಟಪಡೋರ ಜೊತೆ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಷ್ಟೆಲ್ಲ ಖುಷಿ ಸಿಗುತ್ತೆ. ನನಗಂತೂ ಗೊತ್ತಿರಲಿಲ್ಲ. ಇವ್ರು ಇಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತೇ ಇರಲಿಲ್ಲ ನನಗೆ. ನೆನ್ಸ್ಕೊಂಡ್ರೆ ಕನ್ಸೋ ನನ್ಸೋ ಅನ್ಸುತ್ತೆ. ಅಪ್ಪಪ್ಪ, 100 ವರ್ಷ ಆಯಸ್ ನಿಮ್ಗೆ. 100 ಅಲ್ಲ, 200 ವರ್ಷ ಇದೆ. ಆದರೆ ನೀವೇ ನನ್ನ ಜೊತೆಗಿರ್ಬೇಕು. ಅದೇ ಮತ್ತೆ, ನಿಮ್ ಜೊತೆ ಅಲ್ಲದೆ ಇನ್ಯಾರ ಜೊತೆ ಇರ್ಲಿ ನಾನು? ಸರಿ, ಏನ್ ವಿಷಯ ಕಾಲ್ ಮಾಡಿದ್ದು? ಜಿನ್ನು ಮರಿ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ ಮಾಡಿ. ಅದೇ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಮುದ್ದು, ನೀವು ಮುದ್ದು ಅಂದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಮನೆಗೆ ಸೀದಾ ಬಂದ್ಬಿಡ್ಬೇಕು ಅನ್ಸುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಮೊದ್ಲು ಕೆಲ್ಸ, ಆಮೇಲೆ ಹೆಂಡ್ತಿ. ಆಮೇಲೆ ಕೆಲಸ. ನಾನು ಸಂಜೆ ಸ್ವಲ್ಪ ಬೇಗ ಬರ್ತೀನಿ, ಹೊರಗೆಲ್ಲ ಹೋಗೋಣ. ನಿಮ್ಮ ಜೊತೆ ಇದ್ರೆ ನಿಗುಗಳು ಕ್ಷಣಗಳ ಭಯ ಉಲ್ಲಹ. ಅದೇ ನೀವಿಲ್ಲ ಅಂತಂದ್ರೆ ಕ್ಷಣಗಳೇ ಯುಗಗಳ ಹಾಗನ್ಸುತ್ತೆ. ಅದಕ್ಕೆ ಹೇಳೋದು,
ಯಾವಾಗಲೂ ನೀವು ಜೊತೆಗಿರಬೇಕು ಅಂತ. ನನಗೂ ಹಾಗೆ ಅನ್ಸುತ್ತೆ ಮುದ್ದು. ಸರಿ, ನೀವು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನು ಕಾಯ್ತಿರ್ತೀನಿ. ಸರಿ ಸರಿ. ಏನಪ್ಪ ಜಯಂತ, ತುಂಬಾ ಖುಷಿಯಾಗಿದೆಯಾ? ನೀನು ಯಾವಾಗ ಇಷ್ಟೊಂದು ಒಳ್ಳೆಯನಾಗ್ಬಿಟ್ಟೆ? ಹೆಂಡತಿ ಏನು ಮಾಡ್ತಿದ್ದಾಳೆ ಅನ್ನೋದನ್ನ ಫೋನಲ್ಲಿ ನೋಡೇ ತಿಳ್ಕೊಬೋದಿತ್ತು. ಫೋನ್ ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ? ನನ್ನ ಹೆಂಡತಿ ಜೊತೆ ನನಗೆ ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ನಿಮಗೇನು ಹೊಟ್ಟೆವ್ರಿ? ಇದು ಹೊಟ್ಟೆವ್ರಿ ಅಲ್ಲ, ನಿನ್ನ ನಡವಳಿಕೆಯಲ್ಲಾಗಿರೋ ಬದಲಾವಣೆ ಬಗ್ಗೆ ಹೇಳ್ತಿರೋದು. ಯಾರೋ ಒಬ್ಬ ಗೂಬ್ ನನ್ನ ಮಗನಿಗೆ ಏನೋ ಮಾಡಿಬಿಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲ ಮುಗಿದೋಯ್ತು ಅಂತ. ಆ ಥರ ಇನ್ನು ಎಷ್ಟು ಜನ ಗೂಬೆಗಳಿದ್ದಾರೆ ಅಂತ ಗೊತ್ತು? ಯಾರು ಗೊತ್ತು, ಎಷ್ಟು ಜನ ಇರಬಹುದು. ನೋಡಿ, ಹೀಗೆಲ್ಲ ಏನೇನೋ ಮಾತಾಡಬೇಡಿ, ಜಸ್ಟ್ ಲೀವ್. ನೋಡ್ರಪ್ಪ, ಇಷ್ಟು ದಿವಸ ನಮ್ಮ ಅವಶ್ಯಕತೆ ಇತ್ತು, ಆದರೆ ಈಗ ಹೆಂಡತಿ ಬಂದಿದ್ದಾಳೆ, ನಾವು ಬೇಡ. ಮುಂದೆ ಒಂದಿನ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಹೋದ್ರೆ ಕೊನೆವರೆಗೂ ನಿನ್ನ ಜೊತೆ ಇರೋದು ನಾವುಗಳೇ. ಮರಿಬೇಡ, ಮರಿಬೇಡ, ಮರಿಬೇಡ. Shut up! Just leave me alone. ನನ್ನ ಹೆಂಡತಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿಯಾಗಿರೋದಿಲ್ಲ. Just leave me, get out. ಏಯ್ ಬನ್ರೋ. ಮಿಸ್ಟರ್ ಜಯಂತ್ ಅವ್ರ ಹೆಂಡತಿ ಜೊತೆ ಕಳೆದ ರೊಮ್ಯಾಂಟಿಕ್ ಮೂಮೆಂಟ್ಸ್ನ ಮೆಲುಕು ಹಾಕ್ತಾ ಇದ್ದಾರೆ. ನಾವು ಡಿಸ್ಟರ್ಬ್ ಮಾಡಬಾರ್ದಲ್ವಾ? ಇದೆಲ್ಲ ಎಷ್ಟು ದಿನ ಅಂತ ನಾವು ನೋಡ್ತೀವಿ. ಇಲ್ಲ ಜಯಂತ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ, ನಿನ್ನ ಭ್ರಮೆ ಅಷ್ಟೇ. ಈ ಚಿನ್ನ ಮರಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. Loves you. She really loves me. ಅವ್ರಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಬನ್ನಿ ಸರ್, ಬನ್ನಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ, ಕೂತಿರಿ. ಸರ್ ಬರಕ್ಕೆ ಹೇಳಿದ್ರಿ? ಸರ್, ನಮ್ಮ ಸ್ಕೂಲಲ್ಲಿ ನಿಮ್ಮ ಮಗುಗೆ ಅಡ್ಮಿಷನ್ ಕನ್ಫರ್ಮ್ ಆಗಿದೆ. ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಆದರೆ ಅಷ್ಟು ಫೀಸ್ನ ಒಂದೇ ಸಲ ಕಟ್ಟೋಕ್ಕಾಗಲ್ಲ. ಕಾಲಾವಕಾಶ ಕೊಟ್ಟರೆ ಒಂದು 3-4 ಕಂತಲ್ಲಿ ಕೊಟ್ಬಿಡ್ತೀನಿ ಸರ್. ಸರ್, ನೀವು ಫೀಸೇ ಕಟ್ಟಂಗಿಲ್ಲ. ಸರ್, ನೀವು ಹೇಳ್ತಾ ಇರೋದು ನಿಜನಾ? ಹೌದು ಮೇಡಮ್, ನೀವು ಹೋದ್ಮೇಲೆ ನಮ್ಮ ಚೇರ್ಮನ್ ಹತ್ರ ಮಾತಾಡಿದೆ. ನಿಮ್ಮ ಬಗ್ಗೆ, ನಿಮ್ಮ ಮಗು ಬಗ್ಗೆ ಎಲ್ಲ ಹೇಳಿದೆ. ಅವ್ರು ಇದನ್ನೆಲ್ಲ ಕೇಳಿ ಫ್ರೀ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ನಿಜವಾಗ್ಲೂ ಫೀಸ್ ಕಟ್ಟೋ ಹಾಗಿಲ್ವಾ? ಇಲ್ಲ ಮೇಡಮ್, ಮಗು ಪ್ರಾಬ್ಲಮ್ ಬಗ್ಗೆ, ಅವ್ರ ಪೇರೆಂಟ್ಸ್ ಬಗ್ಗೆ ಎಲ್ಲನೂ ಹೇಳಿದ್ದೀನಿ. ನಮ್ಮ ಸ್ಕೂಲಲ್ಲಿ ಫಿಸಿಕಲಿ ಚಾಲೆಂಜೆಡ್ ಆಗಿರೋ ಮಕ್ಕಳಿಗೆ ಫೈನಾನ್ಷಿಯಲ್ ಆಗಿ ಸ್ವಲ್ಪ ಹಿಂದುಳಿದಂಥವ್ರ ಎಜುಕೇಶನ್ಗೆ ಹೆಲ್ಪ್ ಆಗಲಿ ಅಂತ ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ರೀತಿ ಸ್ಕೀಮ್ ಹಾಕೊಂಡಿದ್ದಾರೆ. ಆ ಸ್ಕೀಮಲ್ಲಿ ಮಗುಗೆ ಫ್ರೀ ಸೀಟ್ ಸಿಗ್ತಾ ಇದೆ. ಅದೇ ಸರ್, ಯೂನಿಫಾರ್ಮು, ಬುಕ್ಸು, ಸ್ಕೂಲ್ ವ್ಯಾನು ಇದಕ್ಕೆಲ್ಲ ಎಲ್ಲ ಫ್ರೀ ಮೇಡಮ್. ನೀವು ₹1 ಕೂಡ ಕಟ್ಟಾಗಿಲ್ಲ. ಮಗುನ ಸ್ಕೂಲಿಗೆ ಕಳಿಸ್ಕೊಡಿ ಅಷ್ಟೇ. ಪುಟ, ನೀನ್ ಸ್ಕೂಲಿಗೆ ಬರ್ಬೋದು. ಖುಷಿನಾ? ಸರ್, ತುಂಬಾ ಖುಷಿ.
ತುಂಬ ಉಪಕಾರ ಆಯಿತು ಸರ್. ಚಿನ್ನುಮರಿ, ಚಿನ್ನುಮರಿ. ಅಯ್ಯೋ ಏನ್ ಇಷ್ಟ ಬೇಗ ಬಂದ್ಬಿಟ್ರಿ? ಅರೆ ಬೇಗ ಬರ್ತೀನಿ ಅಂತ ಹೇಳಿದ್ನಲ್ಲ. ಚಿನ್ನುಮರಿ ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಬೇಗ ಬಂದನಪ್ಪ. ಯಾಕೆ ನಾನು ಬೇಗ ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಅದೇ ಮತ್ತೆ, ನೀವ್ ಹೋದಾಗ್ನಿಂದ ಯಾವಾಗ ಬರ್ತೀರಾ ಅಂತ ಕಾಯ್ತಿರ್ತೀನಿ. ನೀವ್ ಬಂದ್ರೆ ನಂಗೆ ಖುಷಿ ಆಗಲ್ವಾ? ಸರಿ, ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಎಲ್ಲ ಆಮೇಲೆ, ಇವತ್ತು ನಾವಿಬ್ರು ಹೊರಗೆ ವಾಕ್ ಮಾಡೋಣ ಬನ್ನಿ. ಅಯ್ಯೋ ಬೇಡ ಬೇಡ, ಹೊರಗಡೆ ನಾಯಿ ಇರುತ್ತೆ. ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನೆ, ವಾಪಸ್ ಬರೋಕ್ಕೆ ಟೈಮ್ ಆಗುತ್ತೆ. ಈಗ ಬನ್ನಿ, ನಡೀರಿ ನಡಿ. ಇಷ್ಟು ದೊಡ್ಡ ಮನೆ ಇದ್ರೂ ಈ ತರ ವಾಕ್ ಮಾಡೋದಕ್ಕೆ ಇಷ್ಟು ದಿನ ಆಗೇ ಇರ್ಲಿಲ್ಲ ನೋಡಿ. ನಿಮ್ಗೆ ಈ ಮನೆ ಅಡ್ಜಸ್ಟ್ ಆಗಲಿ ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ. ಇವತ್ತು ನೋಡಿ, ನಾನು ನಿಮ್ಮನ್ನು ಹೊರ ಕರ್ತೀನಿ ನಿಂಗಿಲ್ಲ. ಈಗಲಾದ್ರೂ ನಿಮಗೆ ಖುಷಿ ತಾನೆ? ಹಾ, ಬರೀ ಖುಷಿನಾ? ಡಬಲ್ ಟ್ರಿಪಲ್ ಖುಷಿ ನನ್ಗೆ. ಒಳ್ಳೆ ಪಂಜರದ ಗಿಳಿ ಹೊರಗೆ ಬಂದಿರೋ ತರ ಅನಿಸ್ತಾ ಇದ್ದೆ. ಜಾಮಿಯವರೇ, ನೀಗಿರೋದು ಪಂಜರದ ಗೂಡಿನಲ್ಲ, ಹೃದಯದ ಗೂಡಿನಲ್ಲಿ. ಆದ್ರೂ ಯಾವ್ದೋ ಒಂದು ಗೋಡೆ ಅಲ್ಲ. ಅಂದ್ರೆ ನೀವು ಹೇಳ್ತಿರೋದೇನು, ನನ್ನ ಹೃದಯ ಗೂಡಿದ್ದ ಹಾಗೆ ತುಂಬ ಸಣ್ಣದು, ನಿಮಗೆ ಜಾಗ ಇಲ್ಲ ಅಂತ? ಅಯ್ಯೋ ನಾನೆಲ್ಲ ಹಾಗೆ ಹೇಳ್ದೆ ನೋಡಿ, ಸುಮ್ಮನೆ ಏನೋ ತಪ್ಪು ತಿಳ್ಕೊಂಡಿರಪ್ಪ ನೀವು. ಹೌದಾ? ನಾನು ಎಲ್ಲದನ್ನು ತಪ್ಪು ಜಾಮಿಯವರೇ, ಎಲ್ಲಿ ಇಲ್ಲಿ ನೋಡಿ. ಜಾಮಿಯವರೇ, ನಿಮಗೆ ಸ್ವಿಮ್ಮಿಂಗ್ ಬರಲ್ವಾ? ನಿಮಗೆ ಈಜು ಬರಲ್ವಾ? ದಯವಿಟ್ಟು ಕ್ಷಮಿಸಿ, ನಿಮ್ಗೆ ಈಜು ಬರುತ್ತಾ ಅಂತ ಕೇಳಲೇ ಇಲ್ಲ. ಇಬ್ರು ಸಂತೋಷವಾಗಿ ಈಜಾಡ್ತೀವಿ ಅನ್ಕೊಂಡು ಕೇಳ್ದೆ ತಳ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ನನ್ನ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅಯ್ಯೋ ತಡಿ, ಪರವಾಗಿಲ್ಲ, ಏನಾಗ ಹೇಳಲ್ಲ ಈಗ. ಆದ್ರೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಹಾಕೋಬಿಟ್ರೆ ನನಗೆ ಸಹಿಸಕ್ಕಾಗ್ತಿತ್ತ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನೋಡಿ, ನೀವು ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಆದ್ರೆ ನನಗೆ ಸಮಾಧಾನ ಆಗ್ತಾ ಇಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನಿಮಗೆ ಹೇಗಿದ್ರು ಈಜು ಬರುತ್ತಲ್ವಾ, ನನಗೂ ಹೇಳ್ಕೊಟ್ಬಿಡಿ. ಅವಾಗ ಖುಷಿಯಾಗಿಬ್ರು ಇಲ್ಲೇ ಈಜಾಡ್ಬೋದು. ದಿಸ್ ಇಸ್ ಅ ಗ್ರೇಟ್ ಐಡಿಯಾ. ಹೇಳ್ಕೊಡ್ತೀನಿ, ಹಾಗೆ ಮಾಡೋಣ. ಆದ್ರೆ ನನಗೆ ಕ್ಷಮಿಸ್ತೀರಿ ಅಲ್ವಾ? ಅದೇ ಮತ್ತೆ, ನೀವು ಪದೇ ಪದೇ ಹೀಗೆ ಕೇಳ್ತಿದ್ರೆ ಕ್ಷಮಿಸೋದೇ ಇಲ್ಲ.